ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶೋಭಾ. ಇವತ್ತು ಬದನೆಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಇದಕ್ಕೆ ಬದನೆಕಾಯಿ ಚಟ್ನಿನೂ ಅಂತಾರ್ರಿ, ಬಜ್ಜಿನೂ ಅಂತಾರ್ರಿ. ಇದನ್ನು ಮಾಡಾಕ್ರಿ 3 ಬದನೆಕಾಯಿ ತೊಗೊಂಡೇನ್ರಿ, 1 ಟೊಮೆಟೊ ಹಣ್ಣು ತೊಗೊಂಡೇನ್ರಿ. ಸ್ವಚ್ಛಗೆ ತೊಳೆದು ಅವನ್ನ ಸ್ವಲ್ಪ ಕಟ್ ಮಾಡಿ ಬೆಳ್ಳುಳ್ಳಿ ಅದರ ನಡುವಿಟ್ಟು ಸುಡಾಕಿಟ್ಟೇನ್ರಿ ಗ್ಯಾಸ್ ಮೇಲೆ. ಇದ್ರ ಮೇಲೆ 3 ಅಷ್ಟೂ ಸೇರಿ ಸುಡಬೇಕ್ರಿ. ಚೆನ್ನಾಗಿ ಅದೆಲ್ಲ ನೀಟಾಗಿ ಬೇಯಂಗೆ ಸುಡಬೇಕ್ರಿ. ಇವಿಷ್ಟು ಸುಟ್ಟ ಮ್ಯಾಗ್ರಿ ಇದನ್ನು ಸ್ವಲ್ಪ ಆರಾಕ ಬಿಡಬೇಕ್ರಿ. ಆಮೇಲೆ ಈ ಕಡೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡೇನ್ರಿ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಅಷ್ಟರೊಳಗೆ ಇದು ಆರಿರ್ತವ್ರಿ. ಇವಿಷ್ಟು ನೀಟಾಗಿ ಮೇಲಿನ ಸಿಪ್ಪಿ ತಕ್ಕೋಬೇಕ್ರಿ. ಸುಟ್ಟಿದ್ದನ್ನು ಟೊಮೆಟೊ ಬದನೆಕಾಯಿ ಅವನ್ನೆಲ್ಲ ನೀಟಾಗಿ ಸಿಪ್ಪಿ ಬಿಡಿಸ್ಕೋಬೇಕ್ರಿ. ಅದು ನೀಟಾಗಿ ಬೆಂದಿತ್ತಂದ್ರೆ ಸಿಪ್ಪಿ ತಾನ ಮೇಲೆ ಸಣ್ಣ ಪದರಾಗಿ ಬರ್ತೈತ್ರಿ. ನೀಟಾಗಿ ಸಿಪ್ಪಿ ಬಿಡಿಸಿದಾದ್ಮ್ಯಾಗ ರೀ ಒಂದು ತಟ್ಟೆದಾಗ ಹಾಕಿ ಇಟ್ಕೋಬೇಕ್ರಿ. ಇದನ್ನು ಬಿಡಿಸಿದಾದ್ಮೇಲೆ ರೀ 1 4 ಭಾಗ ಮಾಡಿ ಒಂದು ತಟ್ಟೆ ಒಳಗೆ ಹಾಕಿ ಇಟ್ಕೋಬೇಕ್ರಿ. ಏನಾರ ಹುಳುಕಿದ್ರು ಗೊತ್ತಾಕೈತ್ರಿ, ತೆಗೆದು ನೀಟಾಗಿ ಮಾಡ್ಕೋಬೋದ್ರಿ. ಆಮೇಲೆ ಇದಿಷ್ಟನ್ನು ಸೇರಿ ಒಂದು ಸ್ಮ್ಯಾಶರ್ ಸಹಾಯದಿಂದ ಅಷ್ಟನ್ನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಇದೆಲ್ಲ ಸ್ಮ್ಯಾಶ್ ಆದ್ಮೇಲೆ ರೀ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ್ರಿ. 1 2 3 ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ. ಖಾರ ಹಾಕ್ಕೋಬೇಕ್ರಿ ರುಚಿಗೆ ತಕ್ಕಷ್ಟು, ಅಂದರೆ 1 2 3 ಚಮಚ ಖಾರ ಹಾಕ್ಕೊಂಡೇನ್ರಿ. ನಾನು ಖಾರದ ಪುಡಿ ಹಾಕ್ಕೊಂಡೇನ್ರಿ, 1 3 ಚಮಚ ಹಾಕ್ಕೊಂಡೇನ್ರಿ. ಆಮೇಲೆ ಇದ್ರ ನೆಕ್ಸ್ಟ್ ರೀ ಮೊದಲು ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣ ಹೆಚ್ಚಿದ್ದು ಈರುಳ್ಳಿ ರೀ, ಆ ಈರುಳ್ಳಿ ಹಾಕ್ಕೊಂಡೇನ್ರಿ. ಆಮೇಲೆ ರೀ 1 2 ಚಮಚ ಗುರಳ್ ಪುಡಿ ರೀ, ಹುಚ್ಚಳ ಪುಡಿ ಅಂತಾರಲ್ರಿ, ಅದನ್ನು ಹಾಕ್ಕೊಂಡೇನ್ರಿ. ಅದ್ರ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಇದಕ್ಕೆ 1 1/2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡೇನ್ರಿ. ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೋಬೇಕ್ರಿ. ಅಷ್ಟು ಉಪ್ಪು ಖಾರ ಗುರಳ್ ಪುಡಿ ಎಲ್ಲನೂ ಒಂದಾಗಂಗ್ರಿ ಎಲ್ಲನೂ ನೀಟಾಗಿ ಕಲಿಸ್ಬೇಕ್ರಿ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕ್ರಿ. ನೀವು ಚಮಚ ಸಹಾಯದಿಂದರ ಕಲಿಸ್ಕೊಡ್ರಿ, ಇಲ್ಲ ಕೈದಿಂದನಾರ ಕಲಿಸ್ಕೊಡ್ರಿ. ಅದು ನಿಜ ಹೇಳ್ಬೇಕಂದ್ರೆ ಕೈಲೇ ಕಲಿಸಿದ್ರನ ಟೇಸ್ಟ್ ಜಾಸ್ತಿ ಅನ್ನಿಸ್ತೈತ್ರಿ. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜೋಳದ ರೊಟ್ಟಿ ಜೊತೆ ರೀ ಸೂಪರ್ ಕಾಂಬಿನೇಷನ್ನಾಗಿ ಬದನೆಕಾಯಿ ಬಜ್ಜಿ ಅಂತಾರ್ರಿ, ಬದನೆಕಾಯಿ ಭರ್ತಾ ಅಂತಾರ್ರಿ, ಬದನೆಕಾಯಿ ಚಟ್ನಿ ಅಂತಾರ್ರಿ. ಉತ್ತರ ಕರ್ನಾಟಕದಾಗ ಇದನ್ನು ತುಂಬ ಮಾಡ್ತಾರ್ರಿ. ಸ್ಪೆಷಲ್ಲಾಗಿ ಬದನೆಕಾಯಿ ಬಜ್ಜಿ ರೆಡಿಯಾಗೈತ್ರಿ.